ಎಲ್ಲರಿಗೂ ನನ್ನ ನಮಸ್ಕಾರ. ನಾವು ಹಿಂದಿನ ವಿಡಿಯೋನಲ್ಲಿ 5ನೇ ತರಗತಿಯಲ್ಲಿ ಬರುವಂತಹ ಮಾನಸಿಕ ಅಂಕಗಣಿತ ಇದರಲ್ಲಿ ಅಭ್ಯಾಸ 3.1 ಅರ್ಧ ಲೆಕ್ಕಗಳನ್ನು ಮಾಡಿದ್ದೇವೆ. ಈಗ ಉಳಿದ ಲೆಕ್ಕಗಳನ್ನು ಈ ವಿಡಿಯೋನಲ್ಲಿ ನಾವು ಕಲಿಯೋಣ. 4ನೆಯ ಪ್ರಶ್ನೆ, ಕೆಳಗಿನ ಸಂಖ್ಯೆಗಳ ಮೊತ್ತವನ್ನು 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ. ಇದರಲ್ಲಿ 1ನೆಯ ಲೆಕ್ಕ 56,256 ಪ್ಲಸ್ 24,872. 56,256 ಸಮೀಪದ 10,000ಕ್ಕೆ ನಾವು ಅಂದಾಜಿಸಿದಾಗ ಬಿಡಿ 10, 100, 1000, 10,000. ಈ 10,000 ಸ್ಥಾನದ ಸಮೀಪಕ್ಕೆ ನಾವು ಅಂದಾಜಿಸಿದಾಗ ಎಂದರೆ 1000 ಸ್ಥಾನಕ್ಕೆ. 1000 ಸ್ಥಾನದಲ್ಲಿ 5 ಅಂಕಿಗಿಂತ ಹೆಚ್ಚು ಇದೆ, 6 ಇದೆ. ಹಾಗಾಗಿ ನಾವು 10,000 ಸ್ಥಾನಕ್ಕೆ 1 ಕೂಡಿಸಬೇಕು. ಇಲ್ಲಿ ನಮ್ಮ ಉತ್ತರ 60,000. ನೆಕ್ಸ್ಟ್ ಇಲ್ಲಿ 24,872 ಸಮೀಪದ 10,000 ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಇಲ್ಲಿ 1000 ಸ್ಥಾನದಲ್ಲಿ 4 ಇದೆ. 5ಕ್ಕಿಂತ ಕಡಿಮೆ ಇದ್ದಾಗ ನಾವು ಬಿಡಿ 10, 100, 1000 ಈ 4 ಸ್ಥಾನಕ್ಕೆ 0ಗೆ ಬದಲಾಯಿಸಬೇಕು. ಅಂದರೆ ಇಲ್ಲಿ ನಮ್ಮ ಉತ್ತರ 20,000. ಈಗ ಇದನ್ನು ನಾವು ಕೂಡಿಸ್ಕೊಳ್ಳೋಣ. 0ನಲ್ಲಿ 0 ಕೂಡಿಸಿದರೆ 0, 0, 0. 0ನಲ್ಲಿ 0 ಕೂಡಿಸಿದರೆ 0. 6ರಲ್ಲಿ 2 ಕೂಡಿಸಿದರೆ 8. ಇಲ್ಲಿ ನಮ್ಮ ಉತ್ತರ 80,000. ಈಗ ನಾವು ನೈಜ ಸಂಕಲನದಿಂದ ತಾಳೆಯನ್ನು ನೋಡೋಣ. 56,256 ಪ್ಲಸ್ 24,872. 6ರಲ್ಲಿ 2 ಕೂಡಿದರೆ 8. 5ರಲ್ಲಿ 7 ಕೂಡಿದರೆ 12. ಇಲ್ಲಿ 1 ಕೈಲ, ಇಲ್ಲಿ 2. 2, 8 ಹಾಗೂ 1 ಕೂಡಿಸಿದಾಗ 11. ಇಲ್ಲಿ 1 ಕೈಲ, ಇಲ್ಲಿ 1. 6, 4 ಹಾಗೂ 1 ಕೂಡಿಸಿದಾಗ 11. ಇಲ್ಲಿ 1 ಕೈಲ, ಇಲ್ಲಿ 1. 5, 2 ಹಾಗೂ 1 ಕೂಡಿಸಿದಾಗ 8. ಇಲ್ಲಿ ನಾವು ಸಂಕಲನದಿಂದ ತಾಳೆಯನ್ನು ನೋಡಿದ್ವಿ. ಇಲ್ಲಿ 81,128 ಬಂದಿದೆ. ಈಗ ನಾವು ಇದಕ್ಕೆ 10,000 ಸ್ಥಾನಕ್ಕೆ ಅಂದಾಜಿಸಿದಾಗ ಇದು 5ಕ್ಕಿಂತ ಕಡಿಮೆ ಅಂಕಿ ಇದೆ. ಹಾಗಾಗಿ ಇದು 0ಗೆ ಬದಲಾಗುತ್ತದೆ. ಇಲ್ಲಿ 80,000 ಬಂದಿದೆಲ್ಲ, ಇದು ನಾವು ಅಂದಾಜಿಸಿದಾಗ 80,000 ಬರುತ್ತೆ. ಎರಡನೆಯ ಲೆಕ್ಕ 47,671 ಪ್ಲಸ್ 28,745. ಈಗ ಮೊದಲು 47,671 ಸಮೀಪದ 10,000 ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಇದು 1000 ಸ್ಥಾನದಲ್ಲಿದೆ 7. ಇದು 5 ಅಂಕಿಗಿಂತ ಹೆಚ್ಚಿದೆ. ಹಾಗಾಗಿ ನಾವು ಇದರ ಪಕ್ಕದ ಸ್ಥಾನ ಎಂದರೆ 10,000ಕ್ಕೆ 1 ಕೂಡಬೇಕು. ಆಗ ನಮ್ಮ ಉತ್ತರ 50,000 ಆಗುತ್ತೆ. 28,745 ಸಮೀಪದ 10,000 ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಎಂದರೆ ಇದು 1000ದ ಸ್ಥಾನ. ಇದು 5 ಅಂಕಿಗಿಂತ ಹೆಚ್ಚಿದೆ, 8 ಇದೆ. ಹಾಗಾಗಿ ನಾವು ಇದರ ಪಕ್ಕದ ಸ್ಥಾನ 10,000ದ ಸ್ಥಾನಕ್ಕೆ 1 ಕೂಡಬೇಕು. ಆಗ ನಮ್ಮ ಉತ್ತರ 30,000 ಬರುತ್ತೆ. ಈಗ ಇದನ್ನು ನಾವು ಸಂಕಲನ ಮಾಡಬೇಕು. 0ದಲ್ಲಿ 0 ಕೂಡಿಸಿದರೆ 0, 0, 0, 0. 5ರಲ್ಲಿ 3 ಕೂಡಿಸಿದರೆ 8. ಇಲ್ಲಿ ನಮ್ಮ ಉತ್ತರ 80,000. ಈಗ ನಾವು ನೈಜ ಸಂಕಲನದಿಂದ ತಾಳೆಯನ್ನು ನೋಡೋಣ. 47,671 ಪ್ಲಸ್ 28,745. 1ರಲ್ಲಿ 5 ಕೂಡಿಸಿದರೆ 6. 7ರಲ್ಲಿ 4 ಕೂಡಿಸಿದರೆ 11. ಇಲ್ಲಿ 1 ಕೈಲ, ಇಲ್ಲಿ 1. 6, 7 ಹಾಗೂ 1 ಕೂಡಿಸಿದಾಗ 14. 1 ಕೈಲ, 4. 7, 8 ಹಾಗೂ 1 ಕೂಡಿಸಿದಾಗ 16. ಇಲ್ಲಿ 1 ಕೈಲ, ಇಲ್ಲಿ 6. 4, 2 ಹಾಗೂ 1 ಕೂಡಿಸಿದಾಗ 76. ಈಗ ನಾವು 10,000 ಸ್ಥಾನಕ್ಕೆ ಅಂದಾಜಿಸಿದಾಗ 1000 ಸ್ಥಾನದಲ್ಲಿ 6 ಇದೆ.
ಹಾಗಾಗಿ ಇದರ ಪಕ್ಕದ ಸ್ಥಾನವನ್ನು ನಾವು ಒಂದನ್ನು ಕೂಡಿದಾಗ ಇಲ್ಲಿ ನಮ್ಮ ಉತ್ತರ 80,000 ಬರುತ್ತೆ. ಮೂರನೆಯ ಲೆಕ್ಕ 32,184 ಪ್ಲಸ್ 45,138. 32,184 ಸಮೀಪದ 10,000ದ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ 1000 ಸ್ಥಾನದಲ್ಲಿ 2 ಇದೆ, 5ಕ್ಕಿಂತ ಕಡಿಮೆ ಅಂಕಿ ಇದೆ. ಹಾಗಾಗಿ ಬಿಡಿ 10, 100,000 ಈ 4 ಸ್ಥಾನಗಳು 0ಗೆ ಬದಲಾಗುತ್ತದೆ. ಇಲ್ಲಿ ನಮ್ಮ ಉತ್ತರ 30,000. 45,138 ಸಮೀಪದ 10,000ದ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ 1000 ಸ್ಥಾನದಲ್ಲಿ 5 ಇದೆ. ಹಾಗಾಗಿ ನಾವು ಇದರ ಪಕ್ಕದ ಸ್ಥಾನ 10,000ಕ್ಕೆ ಒಂದನ್ನು ಕೂಡಬೇಕು. ಇಲ್ಲಿ ನಮ್ಮ ಉತ್ತರ 50,000. ಈಗ ಇದನ್ನು ನಾವು ಕೂಡಿಸ್ಕೊಳ್ಳೋಣ. ಇಲ್ಲಿ ನಮ್ಮ ಉತ್ತರ 80,000. ಈಗ ನಾವು ನೈಜ ಸಂಕಲನದಿಂದ ತಾಳೆಯನ್ನು ನೋಡೋಣ. 32,184, 45,138. 4ರಲ್ಲಿ 8 ಕೂಡಿಸಿದಾಗ 12, ಇಲ್ಲಿ 1 ಕೈಲ, ಇಲ್ಲಿ 2, 8ರಲ್ಲಿ 3 ಹಾಗೂ 1 ಕೂಡಿದಾಗ 12, ಇಲ್ಲಿ 1 ಕೈಲ, ಇಲ್ಲಿ 2, 1, 1, 1, ಇಲ್ಲಿ 3 ಆಗುತ್ತೆ. 2ರಲ್ಲಿ 5 ಕೂಡಿಸಿದಾಗ 7, 3ರಲ್ಲಿ 4 ಕೂಡಿಸಿದಾಗ 7. ಇಲ್ಲಿ 77,322 ಬಂದಿದೆ. ಈಗ ನಾವು 10,000ದ ಸ್ಥಾನಕ್ಕೆ ಸಮೀಪಿಸಿದಾಗ ಇದು 1000ದ ಸ್ಥಾನ. ಇಲ್ಲಿ 5ಕ್ಕಿಂತ ಹೆಚ್ಚು ಅಂಕಿ ಇದೆ. ಹಾಗಾಗಿ ಇದರ ಪಕ್ಕದ ಸ್ಥಾನ 10,000ಕ್ಕೆ ನಾವು ಒಂದನ್ನು ಕೂಡಬೇಕು. ಆಗ ನಮ್ಮ ಉತ್ತರ 80,000 ಬರುತ್ತೆ. 4ನೆಯ ಲೆಕ್ಕ 15,025 ಪ್ಲಸ್ 40,165. 15,025 ಸಮೀಪದ 10,000ದ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಇಲ್ಲಿ 1000 ಸ್ಥಾನದಲ್ಲಿ 5 ಇದೆ. ನಾವು ಇದರ ಪಕ್ಕದ ಸ್ಥಾನವನ್ನು ಒಂದನ್ನು ಕೂಡಬೇಕು. ಆಗ ನಮ್ಮ ಉತ್ತರ 20,000. 40,165 ಸಮೀಪದ 10,000ದ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಇಲ್ಲಿ 1000 ಸ್ಥಾನದಲ್ಲಿ 0 ಇದೆ. ಹಾಗಾಗಿ ಇಲ್ಲಿ ನಮ್ಮ ಉತ್ತರ 40,000. ಇಲ್ಲಿ ನಾವು 20,000ದಲ್ಲಿ 40,000 ಕೂಡಿಸಿದಾಗ ನಮ್ಮದು ಇಲ್ಲಿ 1 ಕೈಲ, ಇಲ್ಲಿ 0, 2, 6 ಹಾಗೂ 1 ಕೂಡಿದಾಗ 8. 0ದಲ್ಲಿ 1 ಕೂಡಿಸಿದರೆ 1, 5, 5. ಇಲ್ಲಿ ನಮ್ಮ ಉತ್ತರ 55,180. ಸಾರಿ, ಇಲ್ಲಿ 20ರಲ್ಲಿ 40 ಕೂಡಿಸಿದರೆ 60,000. ಹಾಗಾಗಿ ಇಲ್ಲಿ 10,000ದ ಸ್ಥಾನಕ್ಕೆ ನಾವು ಸಮೀಪಿಸಿದಾಗ 1000 ಸ್ಥಾನದಲ್ಲಿ 5 ಇದೆ. ಹಾಗಾಗಿ ನಾವು ಇದರ ಪಕ್ಕದ ಸ್ಥಾನ 10,000ಕ್ಕೆ ಒಂದನ್ನು ಕೂಡಿದಾಗ ಇಲ್ಲಿ ನಮ್ಮ ಉತ್ತರ 60,000 ಬರುತ್ತೆ. 5ನೆಯ ಪ್ರಶ್ನೆ, ಕೆಳಗಿನ ಸಂಖ್ಯೆಗಳ ವ್ಯತ್ಯಾಸವನ್ನು 1000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ. 1ನೆಯ ಲೆಕ್ಕ 65,487 ಮೈನಸ್ 46,502. 65,487 ಸಮೀಪದ 1000 ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ 1000ದ ಸ್ಥಾನಕ್ಕೆ ಅಂದರೆ ಇಲ್ಲಿ 100ರ ಸ್ಥಾನವನ್ನು ಗಮನದಲ್ಲಿಡಬೇಕು. ಇಲ್ಲಿ 5ಕ್ಕಿಂತ ಕಡಿಮೆ ಅಂಕಿ ಇದೆ. ಹಾಗಾಗಿ ನಾವು ಇದನ್ನು 0ಗೆ ಬದಲಾಯಿಸಬೇಕು. ಇಲ್ಲಿ ನಮ್ಮ ಉತ್ತರ 65,000. 46,502 ಸಮೀಪದ 1000ದ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಇದು 100ರ ಸ್ಥಾನದಲ್ಲಿ 5 ಇದೆ. ಹಾಗಾಗಿ ನಾವು ಇದರ ಪಕ್ಕದ ಸ್ಥಾನದಲ್ಲಿ ಒಂದನ್ನು ಕೂಡಬೇಕು. ಆಗ ನಮ್ಮ ಉತ್ತರ 47,000. ಈಗ ನಾವು ಇದನ್ನು ಕಳೆಯಬೇಕು. 0ದಲ್ಲಿ 0 ಹೋದರೆ 0, 0, 0. 5ರಲ್ಲಿ 7 ಕಳೆಯಲಿಕ್ಕೆ ಬರಲ್ಲ. ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. 15ರಲ್ಲಿ 7 ಕಳೆದರೆ 8. 6ರಲ್ಲಿ 5 ಕಳೆದರೆ 1.
ನೆಕ್ಸ್ಟ್ ಎರಡನೇ ಲೆಕ್ಕ 45,630 ಮೈನಸ್ 32,148. 45,630 ಸಮೀಪದ ಸಾವಿರದ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಇಲ್ಲಿ 100ರ ಸ್ಥಾನದಲ್ಲಿ 6 ಇದೆ, 5ಕ್ಕಿಂತ ಹೆಚ್ಚು ಅಂಕಿ ಇದೆ. ಹಾಗಾಗಿ ಇದರ ಪಕ್ಕದ ಸ್ಥಾನ ಸಾವಿರದ ಸ್ಥಾನಕ್ಕೆ ನಾವು 1 ಕೂಡಬೇಕು. ಆಗ ನಮ್ಮ ಉತ್ತರ 46,000. 32,148 ಸಮೀಪದ ಸಾವಿರದ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಇಲ್ಲಿ 100ರ ಸ್ಥಾನದಲ್ಲಿ 1 ಇದೆ, 5ಕ್ಕಿಂತ ಕಡಿಮೆ ಇದೆ. ಹಾಗಾಗಿ ನಾವು ಇದನ್ನು 0ಗೆ ಬದಲಾಯಿಸಬೇಕು. ನಮ್ಮ ಉತ್ತರ 32,000. ಈಗ ನಾವು ಇದನ್ನು ಕಳೆಯೋಣ. 0ದಲ್ಲಿ 0 ಹೋದರೆ 0, 0, 0. 6ರಲ್ಲಿ 2 ಕಳೆದರೆ 4, 4ರಲ್ಲಿ 3 ಕಳೆದರೆ 1. ನಮ್ಮ ಉತ್ತರ 14,000. ಮೂರನೆಯ ಲೆಕ್ಕ 57,146 ಮೈನಸ್ 25,472. 57,146 ಸಮೀಪದ ಸಾವಿರದ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಸಾವಿರದ ಸ್ಥಾನದ ಸಮೀಪ ಎಂದರೆ 100ರ ಸ್ಥಾನ. ಇಲ್ಲಿ 100ರ ಸ್ಥಾನದಲ್ಲಿ 1 ಇದೆ, ಹಾಗಾಗಿ ಇದು 0ಗೆ ಬದಲಾವಣೆಯಾಗುತ್ತದೆ. ಇಲ್ಲಿ ನಮ್ಮ ಉತ್ತರ 57,000. 25,472 ಸಮೀಪದ ಸಾವಿರದ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಇಲ್ಲಿ 100ರ ಸ್ಥಾನದಲ್ಲಿ 4 ಇದೆ, 5ಕ್ಕಿಂತ ಕಡಿಮೆ ಅಂಕೆ ಇದೆ. ಹಾಗಾಗಿ ಇಲ್ಲಿ ನಮ್ಮ ಉತ್ತರ 25,000. ಈಗ ಇದನ್ನು ನಾವು ಕಳೆಯೋಣ. 0, 0, 0. 7ರಲ್ಲಿ 5 ಕಳೆದರೆ 2, 5ರಲ್ಲಿ 2 ಕಳೆದರೆ 3. ಇಲ್ಲಿ ನಮ್ಮ ಉತ್ತರ 32,000. ನೆಕ್ಸ್ಟ್ ನಾಲ್ಕನೆಯ ಲೆಕ್ಕ 60,046 ಮೈನಸ್ 15,247. 60,046 ಸಮೀಪದ ಸಾವಿರದ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಇಲ್ಲಿ 100ರ ಸ್ಥಾನದಲ್ಲಿ 0 ಇದೆ, 5ಕ್ಕಿಂತ ಕಡಿಮೆ ಅಂಕೆ ಇದೆ. ಹಾಗಾಗಿ ಇದು 60,000. 15,247 ಸಮೀಪದ ಸಾವಿರದ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಇಲ್ಲಿ 100ರ ಸ್ಥಾನದಲ್ಲಿ 2 ಇದೆ, 5 ಅಂಕಿಗಿಂತ ಕಡಿಮೆ ಇದೆ. ಹಾಗಾಗಿ ಇದನ್ನು 0ಗೆ ಬದಲಾವಣೆಯನ್ನು ನಾವು ಮಾಡಬೇಕು. ಇಲ್ಲಿ ನಮ್ಮ ಉತ್ತರ 15,000. ಈಗ ನಾವು ಇದನ್ನು 60,000ದಲ್ಲಿ 15,000ವನ್ನು ಕಳೆಯೋಣ. 0, 0, 0. 0ರಲ್ಲಿ 5 ಕಳೆಯಲಿಕ್ಕೆ ಬರಲ್ಲ, ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. 10ರಲ್ಲಿ 5 ಕಳೆದರೆ 5, 6ರಲ್ಲಿ 2 ಕಳೆದರೆ 4. ನಮ್ಮ ಉತ್ತರ 45,000. ಆರನೆಯ ಪ್ರಶ್ನೆ, ಕೆಳಗಿನ ಸಂಖ್ಯೆಗಳ ವ್ಯತ್ಯಾಸವನ್ನು 10,000ದ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ. ಇದರಲ್ಲಿ ಒಂದನೆಯ ಲೆಕ್ಕ 51,689 ಮೈನಸ್ 34,685. 51,689 10,000 ಸ್ಥಾನದ ಸಮೀಪಕ್ಕೆ ನಾವು ಅಂದಾಜಿಸಿದಾಗ ಇಲ್ಲಿ 1000 ಸ್ಥಾನದಲ್ಲಿ 1 ಇದೆ, 5ಕ್ಕಿಂತ ಕಡಿಮೆ ಅಂಕೆ ಇದೆ. ಹಾಗಾಗಿ ಇದು 0ಗೆ ಬದಲಾವಣೆಯಾಗುತ್ತದೆ. ಆದ್ದರಿಂದ ಇಲ್ಲಿ 50,000. 34,685 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ ಅಂದರೆ 1000 ಸ್ಥಾನದಲ್ಲಿ 4 ಇದೆ, 5ಕ್ಕಿಂತ ಕಡಿಮೆ ಅಂಕೆ ಇದೆ. ಹಾಗಾಗಿ ಇದು 0ಗೆ ಬದಲಾವಣೆ ಆಗುತ್ತದೆ. ಇಲ್ಲಿ 30,000. 50,000ದಲ್ಲಿ 30,000 ಮೈನಸ್ ಮಾಡಿದಾಗ ನಮ್ಮ ಉತ್ತರ 20,000. ಎರಡನೆಯ ಲೆಕ್ಕ 86,853 ಮೈನಸ್ 47,829. 86,853 ಸಮೀಪದ 10,000 ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಇಲ್ಲಿ 1000 ಸ್ಥಾನದಲ್ಲಿ 6 ಇದೆ, 5ಕ್ಕಿಂತ ಹೆಚ್ಚು ಅಂಕಿ ಇದೆ. ಹಾಗಾಗಿ ಇದರ ಪಕ್ಕದ ಸ್ಥಾನ ಎಂದರೆ 10,000ದ ಸ್ಥಾನಕ್ಕೆ ನಾವು 1 ಕೂಡಬೇಕು. ಇಲ್ಲಿ
90,000 ಬರುತ್ತೆ. 47,829 ಸಮೀಪದ 10,000 ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಇಲ್ಲಿ 1000 ಸ್ಥಾನದಲ್ಲಿ 7 ಇದೆ. 5ಕ್ಕಿಂತ ನಾವು ಹೆಚ್ಚು ಇದ್ದಾಗ ಅಂಕಿಗಳು ಪಕ್ಕದ ಸ್ಥಾನದಲ್ಲಿ ಒಂದನ್ನು ನಾವು ಕೂಡಬೇಕು. ಹಾಗಾಗಿ ಇದು 50,000 ಆಗುತ್ತೆ. ಈಗ 90,000ದಲ್ಲಿ ನಾವು 50,000ವನ್ನು ಮೈನಸ್ ಮಾಡಿದಾಗ ನಮ್ಮ ಉತ್ತರ 40,000. ಮೂರನೆಯ ಲೆಕ್ಕ 80,808 ಮೈನಸ್ 55,055. 80,808ನ್ನು ಸಮೀಪದ 10,000 ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ 10,000 ಸ್ಥಾನಕ್ಕೆ ಎಂದರೆ ಇಲ್ಲಿ 1000 ಸ್ಥಾನದಲ್ಲಿ 0 ಇದೆ. 5ಕ್ಕಿಂತ ಕಡಿಮೆ ಅಂಕೆ ಇದ್ದಾಗ ನಾವು ಬಿಡಿ 10, 100, 1000ವನ್ನು 0ಗೆ ಬದಲಾವಣೆಯನ್ನು ಮಾಡಬೇಕು. ನಮ್ಮ ಉತ್ತರ 80,000. 55,055ನ್ನು ಸಮೀಪದ 10,000 ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಇಲ್ಲಿ 1000 ಸ್ಥಾನದಲ್ಲಿ 5 ಇದೆ. 5 ಹಾಗೂ 5ಕ್ಕಿಂತ ಹೆಚ್ಚು ಇದ್ದಾಗ ನಾವು ಪಕ್ಕದ ಸ್ಥಾನದಲ್ಲಿ ಒಂದನ್ನು ಕೂಡಬೇಕು. ಇದರಲ್ಲಿ ಒಂದನ್ನು ಕೂಡಿದಾಗ ನಮ್ಮ ಉತ್ತರ 60,000. 80,000ದಲ್ಲಿ ನಾವು 60,000ವನ್ನು ಮೈನಸ್ ಮಾಡಿದಾಗ 20,000. ನಮ್ಮ ಉತ್ತರ 20,000. ನಾಲ್ಕನೆಯ ಲೆಕ್ಕ 77,777 ಮೈನಸ್ 44,444. 77,777ನ್ನು ಸಮೀಪದ 10,000 ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಇಲ್ಲಿ 1000 ಸ್ಥಾನದಲ್ಲಿ 7 ಇದೆ. 5ಕ್ಕಿಂತ ಅಂಕಿಗಳು ಹೆಚ್ಚು ಇದ್ದಾಗ ನಾವು ಪಕ್ಕದ ಸ್ಥಾನದಲ್ಲಿ ಒಂದನ್ನು ಕೂಡಬೇಕು. ನಮ್ಮ ಉತ್ತರ 80,000. 44,444ನ್ನು ಸಮೀಪದ 10,000 ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಇಲ್ಲಿ 1000 ಸ್ಥಾನದಲ್ಲಿ 4 ಇದೆ. 5ಕ್ಕಿಂತ ಕಡಿಮೆ ಇದ್ದಾಗ ನಾವು ಇದನ್ನು 0ಗೆ ಬದಲಾಯಿಸಬೇಕು. ಇಲ್ಲಿ ನಮ್ಮ ಉತ್ತರ 40,000. 80,000ದಲ್ಲಿ 40,000 ನಾವು ಮೈನಸ್ ಮಾಡಿದಾಗ ನಮ್ಮ ಉತ್ತರ 40,000. ಏಳನೆಯ ಪ್ರಶ್ನೆ ಕೆಳಗಿನ ಸಂಖ್ಯೆಗಳ ಗುಣಲಬ್ಧವನ್ನು ಗರಿಷ್ಠ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ. ಒಂದನೆಯ ಲೆಕ್ಕ 428 × 54. 428ನ್ನು ಸಮೀಪದ 100ರ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಇಲ್ಲಿ 10ರ ಸ್ಥಾನದಲ್ಲಿ 2 ಇದೆ. 5ಕ್ಕಿಂತ ಕಡಿಮೆ ಇದ್ದಾಗ ನಾವು ಇದನ್ನು 0ಗೆ ಬದಲಾವಣೆಯನ್ನು ಮಾಡಬೇಕು. ಇಲ್ಲಿ 400. 54ನ್ನು ಸಮೀಪದ 10ರ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಇಲ್ಲಿ ಬಿಡಿ ಸ್ಥಾನದಲ್ಲಿ 4 ಇದೆ. 5ಕ್ಕಿಂತ ಕಡಿಮೆ ಅಂಕೆ ಇದ್ದಾಗ ನಾವು ಇದನ್ನು 0ಗೆ ಬದಲಾಯಿಸಬೇಕು. ಇಲ್ಲಿ 20. 54ನ್ನು ಸಮೀಪದ 10ರ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಇಲ್ಲಿ ಬಿಡಿ ಸ್ಥಾನದಲ್ಲಿ 4 ಇದೆ. 5ಕ್ಕಿಂತ ಕಡಿಮೆ ಇದ್ದಾಗ ಇದು 0ಗೆ ಬದಲಾವಣೆಯಾಗುತ್ತದೆ. ಹಾಗಾಗಿ ಇದು ನಾವು 10ರ ಸ್ಥಾನಕ್ಕೆ ಅಂದಾಜಿಸಿದಾಗ 50 ಆಗುತ್ತೆ. 5 4 20. ಇಲ್ಲಿ ನಮ್ಮ ಉತ್ತರ 20,000. ಎರಡನೆಯ ಲೆಕ್ಕ 878 × 46. 878ನ್ನು ಸಮೀಪದ 100ರ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಇಲ್ಲಿ 10ರ ಸ್ಥಾನದಲ್ಲಿ 7 ಇದೆ. 5 ಅಥವಾ 5ಕ್ಕಿಂತ ಹೆಚ್ಚು ಇದ್ದಾಗ ನಾವು ಪಕ್ಕದ ಸ್ಥಾನದಲ್ಲಿ ಒಂದನ್ನು ಕೂಡಬೇಕು. ಇದು 900 ಆಗುತ್ತೆ. 46ನ್ನು ಸಮೀಪದ 10ರ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಇಲ್ಲಿ ಬಿಡಿ ಸ್ಥಾನದಲ್ಲಿ 6 ಇದೆ. 5 ಅಥವಾ 5ಕ್ಕಿಂತ ಹೆಚ್ಚು ಅಂಕಿ ಇದ್ದಾಗ ನಾವು ಪಕ್ಕದ ಸ್ಥಾನದಲ್ಲಿ ಒಂದನ್ನು ಕೂಡಬೇಕು. ಆಗ ಇದು 50 ಆಗುತ್ತೆ.
ಈಗ ಇದನ್ನು ನಾವು 900 50ರಿಂದ ಗುಣಿಸಬೇಕು. 0 0ಲಿ 0, 0 0ಲಿ 0, 0 ಗುಂಡ್ಲೆ 9 0, ಇಲ್ಲಿ ಅಧಿಕ ಚಿಹ್ನೆ, 5 0ಲಿ 0, 5 0ಲಿ 0, 5 9ಲೆ 45. ಇಲ್ಲಿ ನಮ್ಮ ಉತ್ತರ 45,000. ಮೂರನೆಯ ಲೆಕ್ಕ 5,476 ಇಂಟು 11. 5,476 ಸಮೀಪದ ಸಾವಿರದ ಸ್ಥಾನಕ್ಕೆ ಅಂದಾಜಿಸಿದಾಗ ಇಲ್ಲಿ 100ರ ಸ್ಥಾನದಲ್ಲಿ 4 ಇದೆ. 5ಕ್ಕಿಂತ ಕಡಿಮೆ ಅಂಕಿ ಇದ್ದಾಗ ನಾವು ಇದನ್ನು 0ಗೆ ಬದಲಾಯಿಸಬೇಕು. ಇದು 5,000. 11ನ್ನು ಸಮೀಪದ 10ರ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಇಲ್ಲಿ ಬಿಡಿ ಸ್ಥಾನದಲ್ಲಿ 1 ಇದೆ. 5ಕ್ಕಿಂತ ಕಡಿಮೆ ಇದ್ದಾಗ ನಾವು ಇದನ್ನು 0ಗೆ ಬದಲಾಯಿಸಬೇಕು. ಅಂದರೆ ಇಲ್ಲಿ 10 ಬರುತ್ತೆ. 5,000ವನ್ನು ನಾವು 10ರಲ್ಲೇ ಗುಣಿಸಬೇಕು. 0 0ಲಿ 0, 0 0, 0 ಗುಂಡ್ಲೆ 5 0, ಇಲ್ಲಿ ಅಧಿಕ ಚಿಹ್ನೆ, 1 0ಲಿ 0, 1 0ಲಿ 0, 1 0ಲಿ 0, 1 5ಲೆ 5. ಇಲ್ಲಿ ನಮ್ಮ ಉತ್ತರ 50,000. ನಾಲ್ಕನೆಯ ಲೆಕ್ಕ 2,645 ಇಂಟು 18. 2,645ನ್ನು ಸಮೀಪದ ಸಾವಿರ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಇಲ್ಲಿ 100ರ ಸ್ಥಾನದಲ್ಲಿ 6 ಇದೆ. 5ಕ್ಕಿಂತ ಹೆಚ್ಚು ಅಂಕಿ ಇದ್ದಾಗ ನಾವು ಇದರ ಪಕ್ಕದ ಸ್ಥಾನಕ್ಕೆ ಒಂದನ್ನು ಸೇರಿಸಬೇಕು. 3,000. 18ನ್ನು ಸಮೀಪದ 10ರ ಸ್ಥಾನಕ್ಕೆ ಅಂದಾಜಿಸಿದಾಗ ಇಲ್ಲಿ ಬಿಡಿ ಸ್ಥಾನದಲ್ಲಿ 8 ಇದೆ. 5ಕ್ಕಿಂತ ಹೆಚ್ಚು ಅಂಕಿ ಇದೆ. ಆದ್ದರಿಂದ ನಾವು ಪಕ್ಕದ ಸ್ಥಾನದಲ್ಲಿ ಒಂದನ್ನು ಸೇರಿಸಬೇಕು. 20. 0 0ಲಿ 0, 0 0ಲಿ 0, 0, 0 ಗುಂಡ್ಲೆ 3 0, 2 0ಲಿ 0, 2 0ಲಿ 0, 0, 2 3ಲೆ 6. ಇಲ್ಲಿ ನಮ್ಮ ಉತ್ತರ 60,000. 8ನೆಯ ಪ್ರಶ್ನೆ ಕೆಳಗಿನ ಸಂಖ್ಯೆಗಳ ಭಾಗಲಬ್ಧವನ್ನು ಗರಿಷ್ಠ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ. ಇದರಲ್ಲಿ 1ನೆಯ ಲೆಕ್ಕ 398 ಡಿವೈಡೆಡ್ ಬೈ 82. 398ನ್ನು ಸಮೀಪದ 100ರ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಇಲ್ಲಿ 10ರ ಸ್ಥಾನದಲ್ಲಿ 9 ಇದೆ. 5ಕ್ಕಿಂತ ಹೆಚ್ಚು ಅಂಕಿ ಇದ್ದಾಗ ನಾವು ಪಕ್ಕದ ಸ್ಥಾನ ಎಂದರೆ 100ರ ಸ್ಥಾನಕ್ಕೆ ಒಂದನ್ನು ಕೂಡಿಸಬೇಕು. ಇಲ್ಲಿ 400. 82ನ್ನು ಸಮೀಪದ 10ರ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಬಿಡಿ 10. ಬಿಡಿ ಸ್ಥಾನದಲ್ಲಿ 2 ಇದೆ. 5ಕ್ಕಿಂತ ಕಡಿಮೆ ಅಂಕಿ ಇದ್ದಾಗ ನಾವು ಇದನ್ನು 0ಗೆ ಬದಲಾಯಿಸಬೇಕು. ಅಂದರೆ ಡಿವೈಡೆಡ್ ಬೈ 80. ಈಗ 400 ಮೇಲೆ ಕೆಳಗಡೆ 80 ಇಟ್ಟು 0 0 ಹೋಯಿತು. 8 1ಲೆ 8 5ಲೆ 40. ಇಲ್ಲಿ ನಮ್ಮ ಉತ್ತರ 5. ಅಂದಾಜು ಭಾಗಲಬ್ಧ 5. ಎರಡನೆಯ ಲೆಕ್ಕ 786 ಡಿವೈಡೆಡ್ ಬೈ 22. 786ನ್ನು ಸಮೀಪದ 100ರ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಇಲ್ಲಿ 10ರ ಸ್ಥಾನದಲ್ಲಿ 8 ಇದೆ. 5ಕ್ಕಿಂತ ಹೆಚ್ಚು ಅಂಕಿ ಇದ್ದಾಗ ನಾವು ಪಕ್ಕದ ಸ್ಥಾನ ಎಂದರೆ 100ರ ಸ್ಥಾನಕ್ಕೆ ಒಂದನ್ನು ಸೇರಿಸಬೇಕು. ಇಲ್ಲಿ ನಮ್ಮ ಉತ್ತರ 800. 22ನ್ನು ಸಮೀಪದ 10ರ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಇಲ್ಲಿ ಬಿಡಿ ಸ್ಥಾನದಲ್ಲಿ 2 ಇದೆ. 5ಕ್ಕಿಂತ ಕಡಿಮೆ ಅಂಕಿ ಇದ್ದಾಗ ನಾವು ಇದನ್ನು 0ಗೆ ಬದಲಾಯಿಸಬೇಕು. ಡಿವೈಡೆಡ್ ಬೈ 20. 800 ಕೆಳಗಡೆ 20, 0 0 ಹೋಯಿತು. 2 1ಲೆ 2 40ಲೆ 80. ಇಲ್ಲಿ ನಮ್ಮ ಉತ್ತರ 40. ಇಲ್ಲಿ ನಮ್ಮ ಅಂದಾಜು ಭಾಗಲಬ್ಧ 40.
ಮೂರನೆಯ ಲೆಕ್ಕ 3265 ಡಿವೈಡೆಡ್ ಬೈ 58. 3265 ಸಮೀಪದ ಸಾವಿರದ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಇಲ್ಲಿ 100ರ ಸ್ಥಾನದಲ್ಲಿ 2 ಇದೆ. 5ಕ್ಕಿಂತ ಕಡಿಮೆ ಅಂಕೆ ಇದ್ದಾಗ ನಾವು ಇದನ್ನು 0ಗೆ ಬದಲಾಯಿಸಬೇಕು, ಅಂದರೆ 3000. 58 ಸಮೀಪದ 10ರ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಇಲ್ಲಿ ಬಿಡಿ ಸ್ಥಾನದಲ್ಲಿ 8 ಇದೆ. 5ಕ್ಕಿಂತ ಹೆಚ್ಚು ಅಂಕೆ ಇದ್ದಾಗ ನಾವು ಪಕ್ಕದ ಸ್ಥಾನದಲ್ಲಿ 1 ಸೇರಿಸಬೇಕು, ಅಂದರೆ 60. ಈಗ 3000 ಕೆಳಗಡೆ 60, 0 0 ಹೋಯಿತು. 6 1 6 50 300. ಇಲ್ಲಿ ನಮ್ಮ ಅಂದಾಜು ಭಾಗಲಬ್ಧ 50. ನೆಕ್ಸ್ಟ್ 4ನೆಯ ಲೆಕ್ಕ 7687 ಡಿವೈಡೆಡ್ ಬೈ 43. 7687 ಸಮೀಪದ ಸಾವಿರದ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಇಲ್ಲಿ 100ರ ಸ್ಥಾನದಲ್ಲಿ 6 ಇದೆ. 5ಕ್ಕಿಂತ ಹೆಚ್ಚು ಅಂಕೆ ಇದ್ದಾಗ ಪಕ್ಕದ ಸ್ಥಾನದಲ್ಲಿ ನಾವು 1 ಸೇರಿಸಬೇಕು, 8000. 43 ಸಮೀಪದ 10ರ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಇಲ್ಲಿ ಬಿಡಿ ಸ್ಥಾನದಲ್ಲಿ 3 ಇದೆ. ಇದು 5ಕ್ಕಿಂತ ಕಡಿಮೆ ಅಂಕೆ ಇದ್ದಾಗ ನಾವು ಇದನ್ನು 0ಗೆ ಬದಲಾಯಿಸಬೇಕು, ಅಂದರೆ 40. 8000 ಡಿವೈಡೆಡ್ ಬೈ 40, 0 0 ಹೋಯಿತು. 4 1 4 200 800. ಇಲ್ಲಿ ನಮ್ಮ ಅಂದಾಜು ಭಾಗಲಬ್ಧ 200. 9ನೆಯ ಪ್ರಶ್ನೆ, ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ. ಒಂದು ಸಿದ್ಧ ಉಡುಪು ತಯಾರಿಕಾ ಕಂಪನಿಯು 16,783 ಅಂಗಿಗಳನ್ನು ಮತ್ತು 12,438 ಪ್ಯಾಕೆಗಳನ್ನು ಒಂದು ತಿಂಗಳಲ್ಲಿ ತಯಾರು ಮಾಡುತ್ತದೆ. ತಯಾರಿಸಿದ ಒಟ್ಟು ಉಡುಪುಗಳ ಸಂಖ್ಯೆಯನ್ನು 10,000 ಸ್ಥಾನದ ಸಮೀಪಕ್ಕೆ ಅಂದಾಜು ಮಾಡಿರಿ. ಇಲ್ಲಿ ಮೊದಲನೆಯದಾಗಿ ತಯಾರಿಸಿದ ಅಂಗಿಗಳು 16,783, ತಯಾರಿಸಿದ ಪ್ಯಾಂಟುಗಳು 12,438. 16,783 10,000 ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಇಲ್ಲಿ 1000 ಸ್ಥಾನದಲ್ಲಿ 6 ಇದೆ. 5ಕ್ಕಿಂತ ಹೆಚ್ಚು ಅಂಕೆ ಇದ್ದಾಗ ನಾವು ಪಕ್ಕದ ಸ್ಥಾನ ಎಂದರೆ 10,000ದ ಸ್ಥಾನಕ್ಕೆ 1 ಕೂಡಿಸಬೇಕು. ಇಲ್ಲಿ ನಮ್ಮ ಉತ್ತರ 20,000. 12,438 10,000 ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಇಲ್ಲಿ 1000 ಸ್ಥಾನದಲ್ಲಿ 2 ಇದೆ. 5ಕ್ಕಿಂತ ಕಡಿಮೆ ಇದ್ದಾಗ ಅಂಕೆಯು ಆಗ ನಾವು ಇದನ್ನು 0ಗೆ ಬದಲಾಯಿಸಬೇಕು. ಇಲ್ಲಿ ನಮ್ಮ ಉತ್ತರ 10,000. ಈಗ ಇದನ್ನು ನಾವು ಕೂಡಿಸ್ಕೊಳ್ಳೋಣ. 20,000ದಲ್ಲಿ 10,000 ಕೂಡಿಸಿದರೆ 30,000. ಈಗ ನೈಜ ಸಂಕಲನದಿಂದ ನಾವು ತಾಳೆಯನ್ನು ನೋಡೋಣ. 16,783 12,438. 3ರಲ್ಲಿ 8 ಕೂಡಿಸಿದಾಗ 11, ಇಲ್ಲಿ 1 ಕೈಲ, ಇಲ್ಲಿ 1, 8 3 ಹಾಗೂ 1 ಕೂಡಿಸಿದಾಗ 12, 9 2. ಇಲ್ಲಿ ನಮ್ಮ ಉತ್ತರ ತಾಳೆಯನ್ನು ನೋಡಿದಾಗ 29,221. ಈಗ ಇದನ್ನು ನಾವು 10,000 ಸ್ಥಾನಕ್ಕೆ ಸಮೀಪಿಸಿದಾಗ 1000 ಸ್ಥಾನದಲ್ಲಿ 9 ಇದೆ. 5 ಅಥವಾ 5ಕ್ಕಿಂತ ಹೆಚ್ಚು ಅಂಕೆ ಇದ್ದಾಗ ಪಕ್ಕದ ಸ್ಥಾನಕ್ಕೆ ನಾವು 1 ಕೂಡಿಸಿದಾಗ ಇದು 30,000 ಆಗುತ್ತದೆ. 2ನೆಯ ಲೆಕ್ಕ, ಸಮಾಚಾರ ಪತ್ರಿಕೆಯನ್ನು ಮಾರುವವನು ಮೊದಲ ತಿಂಗಳಲ್ಲಿ 36,721 ಮತ್ತು 2ನೇ ತಿಂಗಳಲ್ಲಿ 24,172 ಪತ್ರಿಕೆಗಳನ್ನು ಮಾರುತ್ತಾನೆ. 2ನೇ ತಿಂಗಳಿನಲ್ಲಿ ಎಷ್ಟು ಕಡಿಮೆ ಪತ್ರಿಕೆಗಳು ಮಾರಾಟವಾದವು ಎಂಬುದನ್ನು 10,000 ಸ್ಥಾನದ ಸಮೀಪಕ್ಕೆ ಅಂದಾಜು ಮಾಡಿರಿ. ಈಗ 36,721 ಸಮೀಪದ 10,000 ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಇಲ್ಲಿ 1000 ಸ್ಥಾನದಲ್ಲಿ 6 ಇದೆ. 5 ಅಥವಾ 5ಕ್ಕಿಂತ ಹೆಚ್ಚು ಅಂಕೆ ಇದ್ದಾಗ ನಾವು ಪಕ್ಕದ ಸ್ಥಾನಕ್ಕೆ 1 ಸೇರಿಸಬೇಕು.
ಇಲ್ಲಿ ನಮ್ಮ ಉತ್ತರ 40,000. 24,172 ಸಮೀಪದ 10,000ದ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಇಲ್ಲಿ 1000 ಸ್ಥಾನದಲ್ಲಿ 4 ಇದೆ. 5ಕ್ಕಿಂತ ಕಡಿಮೆ ಇದ್ದಾಗ ಅಂಕಿಗಳು ನಾವು ಇದನ್ನು 0ಗೆ ಬದಲಾಯಿಸಬೇಕು. ಇಲ್ಲಿ ನಮ್ಮ ಉತ್ತರ 20,000. ಈಗ ನಾವು ಇದನ್ನು ಕಳೆಯಬೇಕು. 40,000ದಲ್ಲಿ 20,000 ಕಳೆದರೆ ನಮ್ಮ ಉತ್ತರ 20,000. ಮೂರನೆಯ ಲೆಕ್ಕ. ಒಂದು ರೈಲು ಗಾಡಿಯು 1 ಗಂಟೆಯಲ್ಲಿ 225 ಕಿಲೋಮೀಟರ್ ಚಲಿಸುತ್ತದೆ. ಒಂದು ದಿನದಲ್ಲಿ ಚಲಿಸುವ ದೂರವನ್ನು ಗರಿಷ್ಠ ಸ್ಥಾನದ ಬೆಲೆಗೆ ಅಂದಾಜು ಮಾಡಿರಿ. 225ನ್ನು 100ರ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಇಲ್ಲಿ 10ರ ಸ್ಥಾನದಲ್ಲಿ 2 ಇದೆ. 5ಕ್ಕಿಂತ ಕಡಿಮೆ ಇದ್ದಾಗ ನಾವು ಇದನ್ನು 0ಗೆ ಬದಲಾಯಿಸಬೇಕು. ಅಂದರೆ ಇದು 200 ಆಗುತ್ತದೆ. ಒಂದು ದಿನಕ್ಕೆ 24 ಗಂಟೆ. ಇದನ್ನು 10ರ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಬಿಡಿ 10, ಬಿಡಿ ಸ್ಥಾನದಲ್ಲಿ 4 ಇದೆ. 5ಕ್ಕಿಂತ ಕಡಿಮೆ ಅಂಕೆ ಇದ್ದಾಗ ನಾವು ಇದನ್ನು 0ಗೆ ಬದಲಾಯಿಸಬೇಕು. ಅಂದರೆ ಇದು 20. ಈಗ ನಾವು 200ನ್ನು 20ರಲ್ಲಿ ಗುಣಿಸಬೇಕು. 0 0ಲಿ 0, 0 0 ಗುಣಲೆ 2 0. ಇಲ್ಲಿ ಅಧಿಕ ಚಿಹ್ನೆ 2 ಗುಣಲೆ 0 0. ಇದು 0 2 2ಲೆ 4. ಇಲ್ಲಿ ನಮ್ಮ ಉತ್ತರ 4,000. ಅಂದಾಜು ಗುಣಲಬ್ಧ 4,000. ನಾಲ್ಕನೆಯ ಲೆಕ್ಕ. ಒಬ್ಬ ಮರಗೆಲಸ ಮಾಡುವವನು ನವೆಂಬರ್ ತಿಂಗಳಿನಲ್ಲಿ 18,634 ರೂಪಾಯಿಗಳನ್ನು ಮತ್ತು ಡಿಸೆಂಬರ್ ತಿಂಗಳಿನಲ್ಲಿ 32,645 ರೂಪಾಯಿ ಗಳಿಸುತ್ತಾನೆ. ಡಿಸೆಂಬರ್ ತಿಂಗಳಿನಲ್ಲಿ ಎಷ್ಟು ಹೆಚ್ಚು ಹಣವನ್ನು ಗಳಿಸುತ್ತಾನೆ ಎಂಬುದನ್ನು 10,000 ಸ್ಥಾನದ ಸಮೀಪಕ್ಕೆ ಅಂದಾಜು ಮಾಡಿರಿ. ನವೆಂಬರ್ ತಿಂಗಳಿನಲ್ಲಿ ಮರಗೆಲಸ ಮಾಡುವವನ ಆದಾಯ 18,634. ಡಿಸೆಂಬರ್ ತಿಂಗಳಿನಲ್ಲಿ ಮರಗೆಲಸ ಮಾಡುವವನ ಆದಾಯ 32,645. 32,645ನ್ನು ಸಮೀಪದ 10,000 ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಇಲ್ಲಿ 1000 ಸ್ಥಾನದಲ್ಲಿ 2 ಇದೆ. 5ಕ್ಕಿಂತ ಕಡಿಮೆ ಅಂಕೆ ಇದ್ದಾಗ ನಾವು ಇದನ್ನು 0ಗೆ ಬದಲಾಯಿಸಬೇಕು. ಅಂದರೆ ಇದು 30,000 ಆಗುತ್ತದೆ. 18,634ನ್ನು ಸಮೀಪದ 10,000ದ ಸ್ಥಾನಕ್ಕೆ ನಾವು ಅಂದಾಜಿಸಿದಾಗ ಇಲ್ಲಿ 1000 ಸ್ಥಾನದಲ್ಲಿ 8 ಇದೆ. 5 ಅಥವಾ 5ಕ್ಕಿಂತ ಹೆಚ್ಚು ಅಂಕೆ ಇದ್ದಾಗ ನಾವು ಪಕ್ಕದ ಸ್ಥಾನಕ್ಕೆ 2ನ್ನು ಸೇರಿಸಬೇಕು. ಆಗ ನಮ್ಮ ಉತ್ತರ 20,000 ಆಗುತ್ತದೆ. ಈಗ ನಾವು ಇದನ್ನು ವ್ಯವಕಲನವನ್ನು ಮಾಡಬೇಕು. 30,000ದಲ್ಲಿ 20,000ವನ್ನು ನಾವು ಮೈನಸ್ ಮಾಡಿದಾಗ ನಮ್ಮ ಉತ್ತರ 10,000. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನೆಲಿಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನಲ್ಲಿ ಅಭ್ಯಾಸ 3.1 ಪೂರ್ಣವಾಗಿದೆ.